ಚೆನ್ನಮ್ಮ ಅವರ ಅಗಲಿಕೆ ದೊಡ್ಡಗೌಡರ ಕುಟುಂಬಕ್ಕೆ ತುಂಬಲಾಗದ ಅತಿದೊಡ್ಡ ನಷ್ಟ. 89 ವರ್ಷದ ತುಂಬು ಜೀವನವನ್ನು ನಡೆಸಿದ್ರು. ಇಡೀ ಕುಟುಂಬಕ್ಕೇನೆ ಆಧಾರವಾಗಿದ್ರು. ಅಂತಹ ಚೆನ್ನಮ್ಮ ಇಲ್ಲ ಅನ್ನುವಂತಹ ಸುದ್ದಿ ನಿಜಕ್ಕೂ ಕೂಡ ದೊಡ್ಡಗೌಡರ ಕುಟುಂಬಕ್ಕೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅದರ ಜೊತೆಗೇನೆ ದೇವೇಗೌಡರ ಶಕ್ತಿಯಾಗಿದ್ದವರು, ಏನೂ ಇಲ್ಲದಂತಹ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಜೊತೆಗಿದ್ದವರು, ಎಲ್ಲ ಇದ್ದವನ್ನೂ ಕೂಡ ನೋಡಿದವರು. ಬಟ್ ಯಾವತ್ತೂ ಕೂಡ ಅಧಿಕಾರದ ವಿಚಾರಕ್ಕಾಗಲಿ, ಬೇರೆ ಯಾವುದೇ ವಿಚಾರಕ್ಕಾಗಲಿ, ರಾಜಕೀಯ ವಿಚಾರಕ್ಕಾಗಲಿ ಅವರು ಮಧ್ಯೆ ಪ್ರವೇಶಿಸಿದವರೇ ಅಲ್ಲ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇವತ್ತು ಅವರನ್ನು ಗುಣಗಾನ ಮಾಡ್ತಾರೆ, ಕೊಂಡಾಡ್ತಿದ್ದಾರೆ ಅಂದರೆ ಅದು ಅವರು ನಡೆದುಕೊಂಡು ಬಂದಂತಹ ರೀತಿ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ರಾಹುಲ್ ಗಾಂಧಿ ಅವರೇ ಆಗಿ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೊನೆ ಕ್ಷಣದವರೆಗೂ ಪತ್ನಿ ಜೊತೆಗಿದ್ದ ದೊಡ್ಡಗೌಡರು. ಧರ್ಮಪತ್ನಿ ಹಣೆಗೆ ಕುಂಕುಮ, ಮುಡಿಗೆ ಹೂ. ಚೆನ್ನಮ್ಮ ದೇವೇಗೌಡಗೆ ಮುತ್ತೈದೆ ಸಾವು. ಎಚ್.ಡಿ. ದೇವೇಗೌಡರ ಪ್ರತಿ ಹೆಜ್ಜೆಯಲ್ಲಿ ಜೊತೆಗೆ ನಿಂತ ಧರ್ಮಪತ್ನಿ ಇಂದು ದೊಡ್ಡಗೌಡರನ್ನು ಅಗಲಿದ್ದಾರೆ. ಕೊನೆ ಕ್ಷಣದವರೆಗೂ ಚೆನ್ನಮ್ಮ ಜೊತೆಗಿದ್ದ ದೊಡ್ಡಗೌಡರು ಬದುಕಿನ ಶಕ್ತಿಯನ್ನೇ ಕಳೆದುಕೊಂಡು ಭಾವುಕರಾಗಿದ್ದಾರೆ. ಪುಟ್ಟ ಮಗುವಿನಂತೆ ಗಳಗಳನೆ ಕಣ್ಣೀರಿಟ್ಟಿದ್ದಾರೆ. ಪತ್ನಿ ಜೊತೆಗಿನ ಬದುಕನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಧರ್ಮಪತ್ನಿ ಬದುಕಿನ ಕೊನೆ ಕ್ಷಣದವರೆಗೂ ದೇವೇಗೌಡರು ಜೊತೆಗೆ ನಿಂತಿದ್ರು. ನಿನ್ನೆ ಕೂಡ ಸಂಜೆ 4 ಗಂಟೆಯಿಂದ ಧರ್ಮಪತ್ನಿಯ ಪಕ್ಕದಲ್ಲೇ ಕೂತಿದ್ದ ದೇವೇಗೌಡರು ಚೆನ್ನಮ್ಮನವರ ಹಣೆಗೆ ಕುಂಕುಮ ಇಟ್ಟು ಹೂ ಮುಡಿಸಿದ್ರು. ಪತ್ನಿಯ ಮುಖವನ್ನೇ ನೋಡಿ ದೇವೇಗೌಡರು ಕಣ್ಣೀರಿಟ್ಟ ಕೆಲವೇ ಕ್ಷಣಗಳಲ್ಲಿ ಶ್ರೀಮತಿ ಚೆನ್ನಮ್ಮ ಶಿವೈಕ್ಯರಾದ್ರು. ಪತ್ನಿ ಸಾವಿನಿಂದ ನೊಂದು ಮೌನವಾದ ಗೌಡರು. ತಾಯಿ ನೆನೆದು ಎಚ್.ಡಿ. ರೇವಣ್ಣ ಕಣ್ಣೀರು. ಮಣಿಪಾಲ್ ಆಸ್ಪತ್ರೆ ಬಳಿ ಪತ್ನಿ ಚೆನ್ನಮ್ಮ ಸಾವಿನಿಂದ ಮೌನವಾದ ದೇವೇಗೌಡರು ಮಗುವಿನಂತೆ ಕಣ್ಣೀರಿಟ್ರು. ಇನ್ನು ತಾಯಿಯನ್ನ ಕಳೆದುಕೊಂಡ ಎಚ್.ಡಿ. ರೇವಣ್ಣ ಕೂಡ ಕಣ್ಣೀರು ಹಾಕಿದ್ರು. ತಾಯಿ ಬಗ್ಗೆ ಮಾತನಾಡಲಾಗದೆ ಹಣೆ ಚಚ್ಚಿಕೊಳ್ಳುತ್ತಾ ಮರೆಗೆ ಸರಿದ್ರು. ಆ ದೇವರೇ ತಾಯಿಯನ್ನು ಕರೆಸಿಕೊಂಡಿದ್ದಾನೆ. ತಾಯಿ ಸಾವಿನ ಬಗ್ಗೆ ಎಚ್.ಡಿ.ಕೆ ಭಾವುಕ ಪೋಸ್ಟ್. ತಾಯಿ ಚೆನ್ನಮ್ಮ ಸಾವಿನ ಬಗ್ಗೆ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಭಾವುಕ ಪೋಸ್ಟ್ ಮಾಡಿದ್ದಾರೆ. ನನ್ನ ಪೂಜ್ಯ ಮಾತೃಶ್ರೀ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ಇಂದು ಶಿವೈಕ್ಯರಾದ್ರು. ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಗುಣಮುಖರಾಗಿ ಮನೆಗೆ ಮರಳುತ್ತಾರೆನ್ನುವ ನಿರೀಕ್ಷೆ ನನ್ನದಾಗಿತ್ತು. ಆದರೆ ನನ್ನ ತಾಯಿ ನಮ್ಮನ್ನಗಲಿದ್ದಾರೆ. ಸದಾ ಶಿವಧ್ಯಾನದಲ್ಲಿ ತಲ್ಲೀನರಾಗುತ್ತಿದ್ದ ಅಮ್ಮನವರನ್ನು ಆ ಶಿವನೇ ತನ್ನಲ್ಲಿಗೆ ಕರೆಸಿಕೊಂಡಿದ್ದಾನೆ ಎನ್ನುವುದು ನನ್ನ ನಂಬಿಕೆ. ಆ ಭಗವಂತನ ಸನ್ನಿಧಿಯಲ್ಲಿ ಅವರಿಗೆ ಸದ್ಗತಿ ದೊರೆಯಲಿ ಎಂದು ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ ಎಂದು ಕುಮಾರಸ್ವಾಮಿ ಬರೆದುಕೊಂಡಿದ್ದಾರೆ. ಕಳೆದ ಒಂದು 35-40 ವರ್ಷಗಳಿಂದ ಹೋಗ್ತಾ ಇದ್ದದ್ದು ಪ್ರತಿ ಶುಕ್ರವಾರ. ಆ ತಾಯಿಯಿಂದಲೇ ಒಂದು ಬಾರಿ ಆಸಿಡ್ನ ಒಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಉಳಿದಂಥದ್ದವರು. ಅವತ್ತೇ ಅವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬು ಕುಟುಂಬವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡ ಗಟ್ಟಿಗೆತ್ತಿ ಉಸಿರು ಚೆಲ್ಲಿದ್ದಾರೆ. ಪತ್ನಿಯನ್ನ ಕಳೆದುಕೊಂಡ ದೇವೇಗೌಡರು ಮೌನವಾಗಿದ್ದಾರೆ. ತಾಯಿಯನ್ನ ಕಳೆದುಕೊಂಡ ಇಡೀ ಕುಟುಂಬದಲ್ಲಿ ಅನಾಥ ಭಾವ ಮೂಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.